ಗಂಡ ಹೆಂಡತಿ ಎಂದ ಮೇಲೆ ಈ ರೊಮ್ಯಾಂಟಿಕ್ ವಿಷಯ ಇರಬೇಕು. ನಿಮ್ಮ ಪ್ರೀತಿ ಪಾತ್ರ ಹೆಂಡತಿಯ ಜೊತೆಗೆ ನೀವು ಹೇಗೆ ಸುಖಕರ ಜೀವನ ಕಳೆಯಬಹುದು ಎಂಬ ರಹಸ್ಯವನ್ನು ಇಲ್ಲಿ ತಿಳಿಸಿದ್ದೇವೆ. ಯಾವಾಗಲಾದರೂ ನಿಮ್ಮ ಸಂಬಂಧ ಸ್ವಲ್ಪ ಅಳಿಸುತ್ತಿದೆ ಎನಿಸಿದಾಗ ಹೀಗೆ ಟ್ರೈ ಮಾಡಿ ನೋಡಿ. ಬಟ್ ಈ ಸ್ಟೋರಿ ಕೇಳೋ ಮುಂದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು ಸೋ ಮಚ್. ಸಂಸಾರದಲ್ಲಿ ಗಂಡ ಹೆಂಡತಿ ನೆಮ್ಮದಿಯ ಸುಖವಾಗಿ ಜೀವನ ನಡೆಸಬೇಕಾದರೆ ಇವರಿಬ್ಬರ ನಡುವೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಗುಣ. ಎಷ್ಟೇ ಬ್ಯುಸಿ ಇದ್ದರೂ ತಮ್ಮವರ ಜೊತೆಗೆ ಕೂಡ ಸಮಯ ಕಳೆಯುವುದು, ಅಹಂ ಎನ್ನುವ ಭಾವನೆ ಇಬ್ಬರ ನಡುವೆಯೂ ಕೂಡ ಇರದೇ ಇರುವುದು. ಹೀಗಿದ್ದರೆ ಮಾತ್ರ ಸಂಸಾರದಲ್ಲಿ ನೆಮ್ಮದಿ ಕಾಣಲು ಸಾಧ್ಯ. ಬಹುಮುಖ್ಯವಾಗಿ ಇಲ್ಲಿ ಸಂಗಾತಿಯ ಜೊತೆಗೆ ನೀವು ಹೇಗೆ ನಡೆದುಕೊಳ್ಳುತ್ತೀರಿ ಎಂಬುದರ ಮೇಲೆ ನಿಮ್ಮಿಬ್ಬರ ಸಂಬಂಧ ನಿಂತಿರುತ್ತದೆ. ಎಷ್ಟು ಖುಷಿಯಾಗಿ ಜೀವನ ನಡೆಸುತ್ತೀರಿ, ನಿಮ್ಮಿಬ್ಬರ ನಡುವೆ ಬಾಂಧವ್ಯ ಹೇಗಿದೆ ಎಲ್ಲವೂ ಸಹ ನಿಮ್ಮ ಸಾಂಸಾರಿಕ ಜೀವನವನ್ನು ತೋರಿಸುತ್ತದೆ. ನಿಮ್ಮ ಸಂಗಾತಿಗಾಗಿ ಮತ್ತು ಆಕೆಯ ಮನಸ್ಸಿನ ಸಂತೋಷಕ್ಕಾಗಿ ನೀವು ಏನೆಲ್ಲ ಮಾಡಬಹುದು ಅದನ್ನು ನೀವು ಮಾಡಲೇಬೇಕು. ಆಗಷ್ಟೇ ನಿಮ್ಮ ಜೀವನ ಈಸಿ ಗೋಯಿಂಗ್ ಆಗಿರುತ್ತದೆ. ನಿಮ್ಮ ಸಂಬಂಧವನ್ನು ದೀರ್ಘಕಾಲ ಉಳಿಸಿಕೊಳ್ಳಲು ನೀವು ನಿಮ್ಮವರಿಗೆ ಏನೆಲ್ಲ ಹೇಳಬಹುದು ಮತ್ತು ಅದರಂತೆ ನಡೆದುಕೊಳ್ಳಬಹುದು ಎಂಬುದನ್ನು ಇಲ್ಲಿ ತಿಳಿಸಿಕೊಡಲಾಗಿದೆ. ನೀನು ನನಗಾಗಿ ಮಾಡಿದನೆಲ್ಲ ಪ್ರಶಂಸಿಸುತ್ತೇನೆ. ಕೆಲವೊಂದು ಸಂದರ್ಭದಲ್ಲಿ ಹೀಗೂ ಕೂಡ ಆಗುತ್ತದೆ. ಅದೇನೆಂದರೆ ನಿಮ್ಮ ಸಂಗಾತಿ ನಿಮಗಾಗಿ ಸದುದ್ದೇಶದಿಂದ ಏನಾದರೂ ಮಾಡುತ್ತಾರೆ. ಅದನ್ನು ನೀವು ನಿಮ್ಮ ಬ್ಯುಸಿ ಸಮಯದಲ್ಲಿ ಗಮನಿಸದೆ ಹೋಗಬಹುದು, ಅಥವಾ ಅವರು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ಅವರಿಗೆ ಧನ್ಯವಾದಗಳು ಅಥವಾ ಮೆಚ್ಚುಗೆ ಹೇಳಲು ಮರೆತಿರಬಹುದು. ಇದರಿಂದ ಅವರ ಮನಸ್ಸಿಗೆ ಬೇಜಾರವಾಗುತ್ತದೆ. ನೀವು ಅವರನ್ನು ಗಮನಿಸುತ್ತಿಲ್ಲ ಎನಿಸುತ್ತದೆ. ಹಾಗಾಗಿ ಸಾಧ್ಯವಾದಷ್ಟು ಈ ಬಗ್ಗೆ ಎಚ್ಚರಿಸಿ. ನಿಮ್ಮ ಸಂಗಾತಿಗೆ ನಿಮ್ಮ ಪ್ರಶಂಸೆ ಬಹಳ ಮುಖ್ಯವಾಗಿದೆ ಎಂಬುದನ್ನು ಮರೆಯಬೇಡಿ. ನೀನು ಹೇಳಿದ್ದನ್ನು ನಾನು ಕಿವಿಕೊಟ್ಟು ಆಲಿಸುತ್ತೇನೆ. ನಾನು ಒಬ್ಬ ಒಳ್ಳೆಯ ಕೇಳುಗಾರ ಎಂದು ಹೇಳಬಲ್ಲೆ. ಹಾಗಾಗಿ ನಿನಗೆ ಸಂಪೂರ್ಣವಾಗಿ ಮಾತನಾಡಲು ಬಿಡುತ್ತೇನೆ ಮತ್ತು ನೀನು ಹೇಳಿದ್ದನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಳುತ್ತೇನೆ ಎಂದು ಭಾಷೆ ಕೊಡುತ್ತಾನೆ. ಕಷ್ಟದ ಸಮಯದಲ್ಲೂ ನಗು ಮೂಡಿಸುವ ಪ್ರಯತ್ನ ಮಾಡುತ್ತೇನೆ. ಪ್ರತಿಯೊಬ್ಬರಿಗೂ ಕಷ್ಟ ಬರುತ್ತದೆ. ಅದು ಸ್ವಲ್ಪ ಸಮಯ ಆಗಿರಬಹುದು, ಇಡೀ ದಿನ ಆಗಿರಬಹುದು, ಅಥವಾ ಕೆಲವು ವಾರಗಳ ತನಕ ಇರಬಹುದು. ಅದನ್ನೇ ಆಗಿದ್ದರೂ ನಾನು ನಿನ್ನ ಜೊತೆ ಇರುತ್ತೇನೆ ಎಂಬ ಭರವಸೆ ನೀಡುತ್ತೇನೆ. ಜೊತೆಗೆ ನಿನ್ನ ಮನಸ್ಸಿಗೆ ನೆಮ್ಮದಿ ಮತ್ತು ದುಃಖದ ಮೇಲೆ ನಗು ತರಿಸುವ ಪ್ರಯತ್ನ ನನ್ನದು ಎಂದು ಮಾತು ಕೊಡುತ್ತಾನೆ. ನಿನ್ನನ್ನು ಆಗಾಗ ಸಿನಿಮಾಗೆ ಕರೆದುಕೊಂಡು ಹೋಗುತ್ತೇನೆ. ಯುವ ಪ್ರೇಮಿಗಳಲ್ಲಿ ಇದು ಆಗಿನಿಂದ ಬೆಳೆದು ಬಂದ ಸಂಪ್ರದಾಯ. ಇಷ್ಟಪಟ್ಟ ಸಿನಿಮಾ ವಾರದಲ್ಲಿ ಒಂದನಾದರೂ ನೋಡುವುದು ಒಂದು ರೀತಿಯ ರೊಮ್ಯಾಂಟಿಕ್ ಕ್ಷಣವನ್ನು ಉಂಟು ಮಾಡುತ್ತದೆ. ಈಗ ಡಿಜಿಟಲ್ ಕಾಲ ಆಗಿರುವುದರಿಂದ ಮನೆಯಲ್ಲಿ ಕುಳಿತು ಕೂಡ ಮೂವಿ ನೋಡಬಹುದು. ನೀವು ನಿಮ್ಮ ಸಂಗಾತಿಗೆ ನಿನ್ನ ಜೊತೆ ಕುಳಿತು ನಿನಗೆ ಇಷ್ಟವಾದ ಮೂವಿಯನ್ನು ನಾನು ಸಹ ನೋಡುತ್ತೇನೆ ಎಂದು ಪ್ರಾಮಿಸ್ ಮಾಡಿ. ನಿನಗೆ ಆಗಾಗ ಸರ್ಪ್ರೈಸ್ ಕೊಡುತ್ತೇನೆ. ನಾನು ತುಂಬ ರೊಮ್ಯಾಂಟಿಕ್ ಎನ್ನುವುದನ್ನು ಆಗಾಗ ಸಾಬೀತುಪಡಿಸುತ್ತೇನೆ ಮತ್ತು ಕೊಡುವುದರಿಂದ ಹಿಡಿದು ಗೊತ್ತಿಲ್ಲದಂತೆ ತಬ್ಬಿಕೊಳ್ಳುವುದು, ವೀಕೆಂಡ್ಗಳಲ್ಲಿ ಹೊರಗೆ ಕರೆದುಕೊಂಡು ಹೋಗುವುದು, ತುಂಬ ಕ್ರಿಯೇಟಿವಿಟಿ ಆಗಿ ನಿನ್ನ ಜೊತೆ ನಡೆದುಕೊಳ್ಳುವುದು ಎಲ್ಲವನ್ನು ನಾನು ಮಾಡಬಲ್ಲೆ. ಇದು ಏನೇನು ಮಾಡ್ತೀರಿ ಅನ್ನೋದು ನಿಮಗೆ ಬಿಟ್ಟಿದ್ದು. ನಿಮ್ಮ ಚಾಯ್ಸ್, ನಿಮ್ಮ ಲೈಫ್, ನಿಮ್ಮ ಇಷ್ಟ. ನಿಮಗೆ ಹೇಗನಿಸುತ್ತೋ ಹಾಗೆ ಮಾಡಿ, ಬಟ್ ಆಲೋಚನೆ ಮಾಡಿ. ಪೂರ್ತಿಯಾಗಿ ಕೇಳಿದ ಪ್ರತಿಯೊಬ್ಬರಿಗೆ ಧನ್ಯವಾದಗಳು, ಕೃತಜ್ಞತೆಗಳು. ಥ್ಯಾಂಕ್ ಯು ಸೋ ಮಚ್.